19ನೇ ಕಾಲನಿ ಹಾರಿಗೇರಿ ಬೀದರ್ 12ನೇ ವಾರ್ಷಿಕ ಮಹಾಸಭೆಯ ಸೂಚನೆ ಗುರುಪಾದಪ್ಪನಾಗಪಳ್ಳಿ ಮಲ್ಟಿ ಸ್ಪೆಷಾಲಿಟಿ ಸರ್ಕಾರ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ನಿರ್ಮಿತ ಬೀದರ್ ಇದರ 24-25 ಸಾಲಿನ 12ನೇ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ 16/9/2025 ಮಂಗಳವಾರದಂದು ಮುಂಜಾನೆ 11:30 ಗಂಟೆಗೆ ಆಸ್ಪತ್ರೆಯ ಕೇಂದ್ರ ಕಚೇರಿ ಆವರಣದಲ್ಲಿ ಗುರುಪಾದಪ್ಪನಾಗಪಳ್ಳಿ ಮಲ್ಟಿ ಸ್ಪೆಷಾಲಿಟಿ ಸರ್ಕಾರ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ನಿರ್ಮಿತ ಬೀದರ್ 19ನೇ ಕಾಲನಿ ಹಾರಿಗೇರಿ ಬೀದರ್ನಲ್ಲಿ ಈ ಕೆಳಗಿನ ವಿಷಯವನ್ನು ಚರ್ಚಿಸಲು ಕರೆಯಲಾಗಿದೆ. ನಮ್ಮವೇ ಹೇಳ್ಕೊಳ್ಳೋಕೆ ಸಂತೋಷ ಆಗ್ತಾ ಇದೆ. ಬಹಳ ಒಳ್ಳೆ ರೀತಿಯಿಂದ ಸ್ಪಂದನೆ ಇವತ್ತ ಪೇಷಂಟ್ಗಳ ಜೊತೆ ನಡೀತಾ ಇದೆ. ಆಸ್ಪತ್ರೆ ಇನ್ನು ಅಭಿವೃದ್ಧಿ ಮಾಡಬೇಕಂತ ಕನಸುಗಳನ್ನು ಇಟ್ಕೊಂಡಿದ್ದಾರೆ. ಆದರೂ ನಾವು ಈಗ ಒಳಗಡೆ ಬೋರ್ಡ್ನಲ್ಲಿ ಚರ್ಚೆ ಮಾಡಿದಾಗ ನಿಮ್ಮೆಲ್ಲರೂ ಹೇಳ್ತಾ ಇದ್ದೇವೆ, ಆ ಲಾಲ್ ಬಾಗ್ನಲ್ಲಿ ಆದಷ್ಟು ಶೀಘ್ರ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಚಾಲೂ ಮಾಡಿ ಅಂತ ನಾವು ಬೋರ್ಡ್ನವರೆಲ್ಲ ನಮ್ಮ ಡೈರೆಕ್ಟರ್ಗಳು ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ. ಯಾಕಂದ್ರೆ ನಮ್ಮ ರೈತರ ಮಕ್ಕಳಿಗೆ ಡಿಸ್ಕೌಂಟ್ ರೇಟ್ನಲ್ಲಿ ಎಜುಕೇಷನ್ ಸಿಗಬೇಕು ಅಂತ ನಮ್ಮ ಕಾನ್ಸೆಪ್ಟ್ ಇದೆ. ಅಲ್ಲಿ 70 ಎಕರೆ ಜಮೀನು ತಗೊಂಡಿದ್ದಾರೆ ಗುರುಪಾದಪ್ಪ ಸಾಹೇಬ್ ಅವತ್ತಿನ ಟೈಮ್ನಾಗ. ಅವತ್ತು ನಾವು 5 ಲಕ್ಷ 6 ಲಕ್ಷ ರೂಪಾಯಿಗೆ ಎಕರೆ ತೊಗೊಂಡಿದ್ದೀವಿ. ಇವತ್ತು 1 ಕೋಟಿ ರೂಪಾಯಿಗೆ ಎಕರೆ ಅದ್ರ ಮೇಲೆ ಸಿಗಲಾಗ್ತಾ ಇರಲಿಲ್ಲ. ಅದರಲ್ಲೇ ಒಂದು ವ್ಯಾಲ್ಯೂ 60-70 ಕರೋಡ್ ರೂಪಾಯಿ ಆಗಿದೆ ಇವತ್ತಿನ ಡೇಟ್ನಾಗ. ಸೊ ಅಲ್ಲಿ ಒಂದು ಎಜುಕೇಷನ್ ಸಂಸ್ಥೆ ಅಟ್ಲೀಸ್ಟ್ PU ಫಸ್ಟ್ ಇಯರ್ PU ಸೆಕೆಂಡ್ ಇಯರ್ ಸೈನ್ಸ್ನೂ ತೆಗೆದ್ರಿ ಅಂದ್ರೆ ನೀವು ಒಂದು ಒಳ್ಳೆ ನ್ಯಾಚುರಲಿ ಫಿಟ್ ಇರ್ತಕ್ಕಂಥ ಪ್ಲೇಸ್ ಅದ. ರೈತರ ಮಕ್ಕಳಿಗೆ ಬೇರೆ ಶಿಕ್ಷಣ ಸಂಸ್ಥೆ ಫೀಸ್ ಮಾಡತ್ತಾರ, ಅದು 50% ಇಟ್ಟರು ಏನದಂತ ఎక్కువ ಹೆಲ್ಪ್ ಆಗಲ್ಲ. ಅಲ್ಲಿ ಅಥವಾ ನೀವು 20% 30% ಡಿಸ್ಕೌಂಟ್ ಕೊಟ್ಟರು ఎక్కువ ಹೆಲ್ಪ್ ಆಗಲ್ಲ. ಆ ನಿಟ್ಟಿನಲ್ಲಿ ತರುಣ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರಲ್ಲಿ ಒಂದು ಬ್ರಾಂಚ್ ಮಾಡಬೇಕು, ಅಲ್ಲಿ ತಾಲೂಕುವಾರು ಒಂದೊಂದು ತಾಲೂಕಾಗೋದನ್ನು ಮಾಡಬೇಕು, ಫಸ್ಟ್ ಅವರದ್ದಾಗೆ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್. ಹೆಂಗ ಅವರು ತಾತ ರಾಜಕೀಯ ಸ್ಟಾರ್ಟ್ ಮಾಡಿದೆ ಅವರದು, ಅದಕ್ಕೆ ಮೊಮ್ಮಗನು ಅವರದ್ದಿದೆ ಒಂದು ಬ್ರಾಂಚ್ ಸ್ಟಾರ್ಟ್ ಮಾಡ್ಬೇಕು ಅಂತ ಒಂದು ಇಚ್ಛೆ ಇಟ್ಕೊಂಡು ಕೆಲಸ ಮಾಡ್ಲತ್ತಾರ. ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಡೋಣ. ಅವ್ರ ಉತ್ಸಾಹ ನಮ್ದೆಲ್ಲರಿಗೂ ಸಪೋರ್ಟ್ ಇರಲಿ. ನೀವು ಚೆನ್ನಾಗಿ ಮಾಡ್ರಿ ಅಧ್ಯಕ್ಷರಿ, ನಮ್ಮ ಶೇರ್ ಹೋಲ್ಡರ್ಸ್ ಇರಲಿ, ನಮ್ದಿರಲಿ. ರೆಡ್ಡಿ ಸಾಹೇಬ್ರೆ, ನಿಮ್ದೆಲ್ಲ ಅಜೆಂಡಾಗಳಿಗೆ ನಮ್ಮ ಅಪ್ರೂವ್ ಅದು ಏನೂ ಇಲ್ಲ, ಒಳ್ಳೆ ರೀತಿಯಲ್ಲಿ ನಡೆಸ್ರಿ. ಯಾಕಂದ್ರೆ ಹಾಗೂ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆಯ ಪ್ರತಿಯೊಬ್ಬ ಷೇರು ಬಾಂಧವರಿಗೆ ತಲೆಬಾಗಿ ನಮಸ್ಕಾರಗಳನ್ನು ಹೇಳುತ್ತೇನೆ. ಇವತ್ತು ಗುರುಪಾದಪ್ಪ ನಾಗಮಾರಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಸಹಕಾರ ಆಸ್ಪತ್ರೆ 12ನೇ ವಾರ್ಷಿಕ ಮಹಾಸಭೆ ಇತ್ತು. ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮ ಪ್ರತಿಯೊಬ್ಬರ ರೈತರ ಸ್ಪಂದಿಸಿ ಏನೇನು ಸೌಲಭ್ಯಗಳನ್ನು ಮಾಡಿದ್ವಿ ಪ್ರತಿಯೊಬ್ಬರ ರೈತರಿಗೆ ಹೇಳಿದ್ವಿ. ಹಾಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ PKPS ಸೊಸೈಟಿ ಏನಂತಾರೆ, ಪ್ರತಿಯೊಂದು ಸೊಸೈಟಿಗೆ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆಯಿಂದ ಏನು ಮೊದಲಿಂದ ಉಚಿತ 171ಕ್ಕಿಂತ ಜಾಸ್ತಿ ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ವಿ. ಬರ್ತಕ್ಕಂಥ ದಿನಗಳಲ್ಲಿ ಅಷ್ಟು PKPS ಮಾಡಿದ್ರೆ ನಮ್ಮ ಆಡಳಿತ ಮಂಡಳಿಯ ಉದ್ದೇಶ ಏನು, ಪ್ರತಿಯೊಂದು ರೈತರ, ಯಾಕಂದ್ರೆ PKPS ಏನು ದುಡ್ಡು ಇಕ್ಕಿದ್ದಾರೆ ನಮ್ಮ ಹತ್ರ, ಅದು ರೈತನದು. ಆ ರೈತನಿಗೆ ಸೌಲಭ್ಯ ಮುಟ್ಟಬೇಕಂತ ನನ್ನ ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಹಾಗೂ ನನ್ನ ಆಡಳಿತ ಮಂಡಳಿ ಜೊತೆ ತೀರ್ಮಾನ ಪಟ್ಟಿ ಪ್ರತಿಯೊಂದು PKPS ಓಣಿಗೆ ಬಂದು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡುವ ಒಂದು ನಿರ್ದೇಶ ಮಾಡಿದ್ವಿ. ಹಾಗೆ 2024-2025ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ 5 ಲಕ್ಷಕ್ಕಿಂತ ಜಾಸ್ತಿ ಪ್ರಾಫಿಟ್ ಅನ್ನು ಮಾಡಿ ತೋರಿಸ್ಕೊಟ್ಟಿದ್ದೀವಿ. ಕಡಿಮೆ ವೆಚ್ಚದಲ್ಲೂ ನಡೆಸಿದ್ರು ಕೂಡ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆ ಯಾವತ್ತೂ ಹಿಂದಿರಲಿಲ್ಲ, ಇವಾಗೂ ಇರಲ್ಲ. ಜಿಲ್ಲೆಯ ನಂಬರ್ 1 ಆಸ್ಪತ್ರೆ ಅಂತ ಹಾಗೂ ಮೊನ್ನೆ ತಾನೇ ಏಷ್ಯಾನೆಟ್, ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ, ಕರ್ನಾಟಕದ ಅತ್ಯಂತ ದೊಡ್ಡ ಚಾನೆಲ್ಗಳು ಅವರು ನಮ್ಮನ್ನು ಮಾನ್ಯ ಹೆಲ್ತ್ ಮಿನಿಸ್ಟರ್ ಆದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನಾನು ನಮ್ಮ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಹಾಗೂ ನಮ್ಮ CEO ಆದ ಸನ್ಮಾನ್ಯ ಶ್ರೀ ಕೃಷ್ಣಾರೆಡ್ಡಿ ಸರ್ ಅವರು ಹಾಗೂ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆಯ ಅಡ್ಮಿನ್ ಆದ ಡಾಕ್ಟರ್ ತೋಗಾವೆ ಸರ್ ಅವರ ನೇತೃತ್ವದಲ್ಲಿ ಹೋಗಿ ಅವಾರ್ಡ್ ಅನ್ನು ತಗೊಂಡು ಬಂದಿದ್ವಿ. ಇದು ಬಹಳ ಖುಷಿಯ ವಿಷಯ, ಯಾಕಂದ್ರೆ ವಿ ವರ್ ದ ಓನ್ಲಿ ಹಾಸ್ಪಿಟಲ್ ಟು ರಿಸೀವ್ ದಿಸ್ ಅವಾರ್ಡ್ ಇನ್ ಎಂಟೈರ್ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ವಿ ಆರ್ ಪ್ರೌಡ್ ಟು ಸೇ ದಟ್. ಬರ್ತಕ್ಕಂಥ ದಿನಗಳಲ್ಲಿ ಇನ್ನ ಸೇವೆ ಸೌಲಭ್ಯಗಳನ್ನು ಕೊಡಕ್ಕೆ ಇಚ್ಛೆ ಮಾಡ್ತೀವಿ. ಪ್ರತಿಯೊಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನು ಅಂಡರ್ ಒನ್ ರೂಫ್ ಬೀದರಲ್ಲಿ ಎಲ್ಲೂ ಒಂದ್ ಕಡೆ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ, ಇನ್ನೊಂದು ಕಡೆ ಹಾಸ್ಪಿಟಲ್ ಇದೆ. ಅದೇ ಗುರುಪಾದಪ್ಪ ನಾಗಮಾರಪಳ್ಳಿಯ ಆಸ್ಪತ್ರೆಯಲ್ಲಿ ಎಲ್ಲ ಒಂದೇ ರೂಫಲ್ಲಿದೆ. MRI, CT ಸ್ಕ್ಯಾನ್, ಎಕ್ಸ್ರೇ, USG ಲ್ಯಾಬ್ ಎಲ್ಲ ಒಂದೇ ರೂಫ್ ಒಳಗಡೆ ಇದೆ. ತಾವೆಲ್ಲರೂ ಬಂದು ಈ ಸೇವೆ ಸೌಲಭ್ಯಗಳನ್ನು ಯೂಸ್ ಮಾಡಬೇಕಂತ ನಾವು ವಿನಂತಿ ಮಾಡ್ತೀವಿ. ಎಲ್ರಿಗೂ ಧನ್ಯವಾದ. ನಮ್ಮ ಹೆಸರು ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ. ಥ್ಯಾಂಕ್ ಯು.